ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾನೇ ನಿಂತವು ಮಾತಾಡ್ಬೇಕು ಅನ್ಕೊಂಡಿದ್ದೆ. ನೀನು ಬಂದಿದ್ದು ಒಳ್ಳೇದೇ ಆಯ್ತು. ಏನ್ ವಿಷಯ? ನಾನು ನಿಮ್ಗೆ ಹೇಗೆ ಹೇಳಬೇಕು, ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಕಾವ್ಯ, ನಿಮ್ಮಪ್ಪನ ಪ್ರಾಣ ಉಳಿಬೇಕು ಅಂತಂದ್ರೆ ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ದಯವಿಟ್ಟು ಕಾವ್ಯ, ನನ್ನ ಮಾಂಗಲ್ಯನ ಉಳಿಸಿದೆ. ಕಾವ್ಯ, ನಾನು ಬಡ್ಕೊಂಡ್ ಬೇಡ್ತಾ ಇದ್ದೇನೆ ಕಣೆ, ದಯವಿಟ್ಟು ನನ್ ಗಂಡ ಜೀವನ ಉಳಿಸ್ಕೊಡೆ. ಅಪ್ಪ ಪ್ಲೀಸ್ ಅಂತ ಹೇಳಿ ಅಪ್ಪ. ಯಾಕಪ್ಪ ಈ ತರ ಆಡ್ತಿದ್ದೀರಾ? ನನಗೆ ಕನ್ಸ್ ಕಾಣೋದನ್ನ ಹೇಳ್ಕೊಟ್ಟವ್ರೆ ನೀವಪ್ಪ. ನಿನ್ ಮನ್ಸಿನ ಮತ್ತೆ ಹಂಗ್ ಬದುಕೋ ಮಗಳೇ ಅಂತ ಹಾರಾಡೋದಕ್ ಬಿಟ್ಟವ್ರೆ ನೀವು. ನೀವೇ ಇಲ್ದೆ ಇದ್ರೆ ನನ್ ಕನ್ಸಿಗ್ ಏನಪ್ಪ ಬೆಲೆ? ಆಯ್ತಪ್ಪ, ಇವಾಗೇನು ನಾನು ಮಹಾದೇವನ್ನ ಮದ್ವೆ ಆಗ್ಬೇಕು ತಾನೆ? ಸರಿನಪ್ಪ. ಮಗಳೇ, ನಮ್ಮ ಕುಲ ದೇವತೆ ನಮ್ಮ ನೀನು. ನನ್ನ ಮಾನನ ಕಾಪಾಡ್ಬಿಟ್ಟೆ, ನನ್ನ ಪ್ರಾಣನ ಉಳಿಸ್ಬಿಟ್ಟೆ ಮಗಳೇ, ನನ್ನ ಪ್ರಾಣ ಉಳಿಸ್ಬಿಟ್ಟೆ. ಪ್ರೇಮ ತರ ನೀನು ಎಲ್ಲಿ ನನ್ನ ಮಾತು ಕೇಳಲ್ವೇನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಇವತ್ತು ನನ್ನ ಮಾನನ ಕಾಪಾಡ್ಬಿಟ್ಟೆ ಮಗಳೇ. ನನಗಷ್ಟು ಸಾಕು, ನನಗಷ್ಟು ಸಾಕು. ನೋಡಿ, ನನ್ನ ಮಗಳು ಮದುವೆಗೆ ಒಪ್ಕೊಂಡ್ಬಿಟ್ಟು, ಇವಳು ನನ್ನ ಮಗಳು. ಪ್ರೇಮ ನನ್ನ ಮಗಳಲ್ಲ, ಅವಳಿಗೆ ನನ್ನ ಅಪ್ಪನೂ ಅಲ್ಲ. ಇನ್ ಮುಂದೆ ಇವಳೇ ನನ್ನ ಮಗಳು, ಕಾವ್ಯ ಒಬ್ಬಳೆ ನನ್ನ ಮಗಳು. ಮಗಳೇ, ನಾನ್ ಸತ್ರೆ ನನ್ನ ಜೊತೆಗೆ ನೀನೇ ಕೊಳ್ಳಿ ಇಡು. ಈ ವಿಷಯನ ಮುಂದೆ ಕಲ್ಯಾಣಿಗೆ ಹೇಳೋಣ. ನಡಿ ಹೋಗೋಣ.
ನಮ್ ಕಾವ್ಯ ಮಹಾದೇವನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇವತ್ತು ಕಾವ್ಯ ಈ ಮದ್ವೆಗೆ ಒಪ್ಕೊಳ್ತಾ ಹೋಗಿದ್ರೆ ನನ್ ಖಂಡಿತವಾಗ್ಲೂ ಜೀವಂತವಾಗಿ ಉಳಿತಾ ಇರ್ಲಿಲ್ಲ. ಪಂಚಮಿ, ಮಹಾದೇವ ರೆಡಿ ಆಗ್ಬಿಟ್ನಾ? ಅಮ್ಮ ಕರೀತಾ ಇದ್ರು, ಹೋಗಿ ಏನು ಅಂತ ಕೇಳು. ಏನು ಯೋಚನೆ ಮಾಡ್ತಿದ್ಯಾ ಮಗನೇ? ಏನಿಲ್ಲ ಚಿಕ್ಕಮ್ಮ. ಯಾವ್ದು ನಡಿಬಾರ್ದಿತ್ತೋ ಅದೇ ನಡೆದು ಹೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಮಗನೇ. ಪ್ರೇಮ ನಿನ್ನ ಹಾಗೆ ಹಳ್ಳಿಲ್ ಬೆಳೆದವಳು, ಶಾಲೆ ಮುಖ ಅಷ್ಟೇ ನೋಡಿದಾಳೆ. ಹಳ್ಳಿ ಜನ, ಹಳ್ಳಿ ಬದುಕು ರೂಢಿ ಇದ್ದವಳು. ನಿನಗೊಳ್ಳೆ ಜೋಡಿ ಆಗ್ತಾಳೆ ಅಂತ ನಾವೆಷ್ಟು ಖುಷಿಯಾಗಿದ್ವಿ. ಆದ್ರೆ ಅವಳೇ ಈ ಮದ್ವೆ ಬೇಡ ಅಂತ ಓಡ್ ಹೋಗ್ಬಿಟ್ಲು. ಇನ್ನು ಅವಳ ತಂಗಿ ಕಾವ್ಯ ಚೆನ್ನಾಗಿ ಓದಿದಾಳೆ, ಸಿಟಿಲ್ ಬೆಳೆದಿರೋ ಹುಡುಗಿ. ಅವಳು ಹೇಗ್ ನಿನಗೆ ಸರಿ ಹೋಗ್ತಾಳೆ? ಅವಳು ಹೇಗ್ ನಮ್ಮನೆಗೆ ಹೊಂದ್ಕೋತಾಳೆ? ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ನನಗೊಂದು ಅನುಮಾನ ಮಾದೇವ. ಪಾಪ ಹುಡುಗಿ ಅಪ್ಪ ಅಮ್ಮನ ಬಲವಂತಕ್ಕೆ ಈ ಮದ್ವೆಗೆ ಒಪ್ಕೊಂಡಿರ್ಬೇಕು. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮದ್ವೆಗೂ ಮುಂಚೆ ನೀನೊಂದ್ಸಲ ಕಾವ್ಯನ ಜೊತೆ ಮಾತಾಡೋದು ಒಳ್ಳೇದು. ಪಾಪ ತುಂಬಾ ಓದಿರೋ ಹುಡುಗಿ, ಏನೇನ್ ಕನ್ಸು ಕಟ್ಕೊಂಡಿದ್ಲೋ ಏನೋ. ಇದ್ದಕ್ಕಿದ್ದ ಹಾಗೆ ಹೀಗಾಗಿ ನಿನ್ನ ಮದುವೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀನ್ ಅವಳ ಜೊತೆ ನೇರವಾಗಿ ಮಾತಾಡಿದ್ರೆ ಅವಳ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಮದ್ವೆ ಆದ್ಮೇಲೆ ಸಮಸ್ಯೆ ಆಗ್ಬಾರ್ದಲ್ವಾ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ನೋಡು ನೀನ್ ಏನ್ ಮಾಡ್ತೀಯಾ ಅಂತ. ಸರಿ ಮಾದೇವ, ನಾನು ಹೋಗ್ತೀನಿ. ಹೊರಗಡೆ ಸ್ವಲ್ಪ ಕೆಲಸ ಇದೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾನೇ ನಿಂತವು ಮಾತಾಡ್ಬೇಕು ಅನ್ಕೊಂಡಿದ್ದೆ. ನೀನು ಬಂದಿದ್ದು ಒಳ್ಳೇದೇ ಆಯ್ತು. ಏನ್ ವಿಷಯ? ನಾನು ನಿಮ್ಗೆ ಹೇಗೆ ಹೇಳಬೇಕು, ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಯೋಚನೆ ಮಾಡುವಂಥ ಟೈಮು ಇಲ್ಲ. ಎಲ್ಲ ತುಂಬ ಅರ್ಜೆಂಟಾಗಿ ನಡೆದು ಹೋಗ್ತಾ ಇದೆ. ಪ್ರೇಮ ಅಕ್ಕ ಓಡ್ ಹೋದ್ಲು ಅಂತ ಅಪ್ಪ ತುಂಬ ಎಮೋಷ್ನಲ್ ಆಗಿ ನಿಮಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂತ
ನನ್ನನ್ನು ನಿಮಗೆ ಮದುವೆ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ನಿಜ ಹೇಳಬೇಕು ಅಂದರೆ ಅಪ್ಪ ನನಗೆ ತುಂಬ ಫೋರ್ಸ್ ಮಾಡಿದ್ರಿಂದಾನೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ನಾನು ನಮ್ಮಕ್ಕ ಯಾವತ್ತೂ ನಮ್ಮಪ್ಪನ ಮಾತು ಮೀರಿಲ್ಲ. ಹಾಗಾಗಿ ಅವ್ರು ಕೇಳಿದ್ದಕ್ಕೆ ನನಗಿಲ್ಲ ಅನ್ನಕ್ಕಾಗ್ಲಿಲ್ಲ. ಜೊತೆಗೆ ನಾನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೋಗುತ್ತೆ ಅಂತ ನೋವಲ್ಲಿ ಮಾತಾಡಿದ್ರು. ಮಕ್ಕಳಿಗೋಸ್ಕರ ಜೀವನೇ ತೇದವ್ರವ್ರು. ಅವ್ರಿಗೆ ನೋವು ಕೊಡೋಕೆ ನನ್ಗಿಷ್ಟ ಇರಲಿಲ್ಲ. ಹಾಗಾಗಿ ಒಪ್ಕೊಂಡೆ. ಆಕ್ಚುಲಿ ನನಗೆ ಮದುವೆ ಒಂಚೂರು ಇಷ್ಟ ಇಲ್ಲ. ಈ ವಿಷಯನ ನಿಮ್ಮ ತಾಯಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಬಂದೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಹೆಂಡತಿ ಆಗೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ನನಗೂ ನಿಮಗೂ ಒಂಚೂರು ಸೆಟ್ ಆಗಲ್ಲ.